ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಅಪ್ಡೇಟ್ಗಳು ಬರ್ತಾ ಇದೆ, ನಟ ದರ್ಶನ್ ಅವರಿಗೆ ಯಾವೆಲ್ಲ ರೀತಿಯ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋದನ್ನು ಕಳೆದ ಸಾಕಷ್ಟು ದಿನಗಳಿಂದ ಮಾಧ್ಯಮಗಳಲ್ಲಿ ನಾವು ಪ್ರಸಾರ ಮಾಡಿರುವ ವಿಡಿಯೋಗಳಲ್ಲಿ ನೀವೆಲ್ಲ ನೋಡಿಕೊಂಡು ಬಂದಿದ್ದೀರಾ. ಇದೀಗ ಅದಕ್ಕೆ ಮತ್ತೊಂದು ಅಪ್ಡೇಟ್ ಸೇರಿಕೊಂಡಿದೆ. ಈ ಅಪ್ಡೇಟ್ ಎಲ್ಲರಿಗೂ ಅಚ್ಚರಿಯನ್ನು, ಆಶ್ಚರ್ಯವನ್ನು ಹಾಗೂ ದರ್ಶನ್ ಅವರ ಕೆಲವು ಅಭಿಮಾನಿಗಳಿಗೆ ಕೋಪವನ್ನು ತರಿಸುವ ನಿಟ್ಟಿನಲ್ಲಿ ಒಂದು ಬೆಳವಣಿಗೆ ನಡೆದಿದೆ ಅಂತಲೇ ಹೇಳಬೇಕು. ಏನಪ್ಪ ಆ ಬೆಳವಣಿಗೆ ಅನ್ನೋದನ್ನು ನಾವು ನೋಡಿದ್ರೆ, ನಿನ್ನೆ ಪವಿತ್ರ ಗೌಡ, ಈ ಪ್ರಕರಣದಲ್ಲಿ ಸದ್ಯದವರೆಗೂ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಕೋರ್ಟಿನಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಜಾಮೀನು ಅರ್ಜಿಯ ವಿಚಾರಣೆ ನಿನ್ನೆ ಕೋರ್ಟ್ನಲ್ಲಿ ನಡೆದಿದೆ. ಇವತ್ತಿಗೆ ಅದರ ಒಂದು ವಿಚಾರಣೆಯ ಆದೇಶ ಕೋರ್ಟ್ ಕಾಯ್ದಿರಿಸಿದೆ. ಇವತ್ತು ಏನಾಗುತ್ತೆ ಅಂತ ಇವತ್ತು ಸಂಜೆ ಒಳಗಡೆ ಗೊತ್ತಾಗುತ್ತೆ. ಆದರೆ ಈ ಜಾಮೀನು ಅರ್ಜಿಯಲ್ಲಿ ಪವಿತ್ರ ಗೌಡ ಅವರ ಪರ ವಾದವನ್ನು ಮಾಡಿದಂತಹ ಟಾಮಿ ಸೆಬಾಸ್ಟಿಯನ್ ಎಂಬ ಹಿರಿಯ ವಕೀಲರು ಒಂದಷ್ಟು ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಡುವುದರ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳಬೇಕು. ಏನು ಆ ಅಂಶಗಳು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಏನು ಆಗಿದೆ, ಈ ಕೊಲೆಯ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ, ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ. ಪವಿತ್ರ ಗೌಡ ಈ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿಲ್ಲ. ಅಂದರೆ ಪೊಲೀಸಿನವರು ಏನು ಕಾನ್ಸ್ಪಿರಸಿ ಅಂದರೆ 120B ಕೊಲೆ ಮಾಡೋದಕ್ಕೆ ಸಂಚನ್ನ ರೂಪಿಸಿರುವ ಕೇಸನ್ನು ಸಹ ಪವಿತ್ರ ಗೌಡ ಅವರ ಮೇಲೆ ಏನು ಹಾಕಿದ್ದಾರೆ ಅದು ಸುಳ್ಳು. ಈ ಕೊಲೆಯ ಪ್ರಕರಣದ ಸಂಚಿನಲ್ಲಿ ಪವಿತ್ರ ಗೌಡ ಅವರ ಪಾತ್ರವೇ ಇಲ್ಲ ಅಂತ ವಾದ ಮಾಡಿದ್ದಾರೆ. ಅದರ ಜೊತೆಗೆ ಇತರೆ ಆರೋಪಿಗಳ ಹೇಳಿಕೆಯ ಮೇಲೆ ಪವಿತ್ರ ಗೌಡ ಅವರ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ, ಪವಿತ್ರ ಗೌಡ ಅವರನ್ನು ಸೇರಿ. ಅದರಲ್ಲಿ ಮಿಕ್ಕ 16 ಜನ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ಪವಿತ್ರ ಗೌಡ ಅವರು ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಟ್ರೆ ಅದಕ್ಕೆ ಬೇಕಾದಂತಹ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ಪವಿತ್ರ ಗೌಡ ಗಮನಕ್ಕೆ ತಂದಿದ್ರು, ಅಂದರೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪವನ್ ಅವರ ಗಮನಕ್ಕೆ ತಂದಿದ್ರು ಅಷ್ಟೇ. ಆದರೆ ಈ ರೀತಿ ಮಾಡಿ ಅಂತ ಅವರಿಗೆ ಪವಿತ್ರ ಗೌಡ ಅವರು ಹೇಳಿಕೊಟ್ಟಿರಲಿಲ್ಲ. ಕೊಲೆ ಸಂಚನ್ನ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತಹ ಪವನ್, ಈ ಇಬ್ಬರು ಸೇರಿ ಮಾಡಿರೋದು. ಇದಕ್ಕೂ ನನ್ನ ಕ್ಲೈಂಟ್ ಪವಿತ್ರ ಗೌಡಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ಕೊಲೆ ಸಂಚನ್ನ ಮಾಡಿರೋದು ಡೈರೆಕ್ಟಾಗಿ ಒಪ್ಕೊಂಡಂಗಾಗಿದೆ. ಇದು ಕೊಲೆ ಸಂಚನ್ನ ಮಾಡಿರೋದು ನಟ ದರ್ಶನ್ ಹಾಗೂ ಪವನ್, ಪವಿತ್ರ ಗೌಡ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಗೆ ದರ್ಶನ್ ಅವರ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಎನ್ನುವ ಅಂಶವನ್ನ ಸಹ ಪವಿತ್ರ ಗೌಡ ಅವರ ಜಾಮೀನಿನ ಅರ್ಜಿಯಲ್ಲಿ ಸೇರಿಸಲಾಗಿದೆ. ಇದರ ಜೊತೆಗೆ ರಾಘವೇಂದ್ರ, ಜಗದೀಶ್ ಸೇರಿ ಕೆಲವರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೂ ನನ್ನ ಕ್ಲೈಂಟ್ಗೂ ಸಹ ಯಾವುದೇ ರೀತಿಯ ಸಂಬಂಧ ಇಲ್ಲ. ದರ್ಶನ್ಗೆ ಪವನ್ ಹೇಳಿದ ನಂತರ ಕಿಡ್ನಾಪ್ ಮಾಡಿ ಆತನನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಈ ಅಂಶವನ್ನ ಸಹ ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಗೌಡಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಆರೋಪಿಗಳು ಆ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆ ಶೆಡ್ನ ಬಗ್ಗೆ ಕೂಡ ಕಿಂಚಿತ್ತೂ ಪವಿತ್ರ ಗೌಡ ಅವರಿಗೆ ಗೊತ್ತೇ ಇಲ್ಲ. ಅದರ ಜೊತೆಗೆ ಪವಿತ್ರ ಗೌಡ ಅವರ ಮೇಲೆ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಇತರ ಆರೋಪಿಗಳು ಮಾಡ್ತಾ ಇರುವಂತಹ ಆರೋಪ ಒಪ್ಪುವಂಥದ್ದಲ್ಲ. ಪವಿತ್ರ ಗೌಡ ಯಾವುದೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಲ್ಲ. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರಬಹುದು ಅಷ್ಟೇ, ಮಾರಕಾಸ್ತ್ರಗಳಿಂದ ಆತ ಸಾಯುವ ರೀತಿ ಹಲ್ಲೆ ಪವಿತ್ರ ಗೌಡಳಿಂದ ಆಗಿಲ್ಲ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಕ್ಲೈಂಟ್ ಆಗಿರುವಂತಹ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ. ದಯಮಾಡಿ ಪವಿತ್ರ ಗೌಡ ಇಲ್ಲಿಯವರೆಗೂ ಪೊಲೀಸರ ಎಲ್ಲ ರೀತಿಯ ತನಿಖೆಗಳಿಗೂ ಸಹ ಸಹಕರಿಸಿದ್ದಾರೆ. ಅವರಿಗೆ ಅವರದ್ದೇ ಆದಂತಹ ಕುಟುಂಬ ಇದೆ, ಅವರ ಮಗಳಿದ್ದಾರೆ, ಆಕೆಯ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸಬೇಕಾಗ್ತಾ ಇದೆ. ಅದರ ಜೊತೆಗೆ ಅವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಇರೋದ್ರಿಂದ ಅವರಿಗೆ ಬೇಲನ್ನು ಕೊಡಬೇಕು ಎನ್ನುವ ವಾದವನ್ನು ಪವಿತ್ರ ಗೌಡ ಅವರ ಪರ ವಕೀಲರು ನಿನ್ನೆ ಕೋರ್ಟ್ನಲ್ಲಿ ಮಂಡಿಸಿದ್ದಾರೆ.
ಈ ವಾದವನ್ನು ನಾನು ಆರಂಭದಲ್ಲಿ ಒಂದಷ್ಟು ಅಭಿಮಾನಿಗಳನ್ನು ನೋಡ್ತಾ ಇದ್ದೆ, ಅವರು ಮಾತನಾಡೋದನ್ನು ನೋಡ್ತಾ ಇದ್ದೆ. ಅಂದರೆ ದರ್ಶನ್ ಅವರು ಅರೆಸ್ಟ್ ಆದಂತಹ ದಿನದಂದು ವಿಜಯಲಕ್ಷ್ಮಿ ಅವರು ದೊಡ್ಡವರು, ಪವಿತ್ರ ಗೌಡ ಅವರು ಚಿಕ್ಕವರು, ಇಬ್ಬರೂ ಕೂಡ ದರ್ಶನ್ ಅವರ ಹೆಂಡತಿರೇ, ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನೀವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಂತ ಒಂದಷ್ಟು ಅಭಿಮಾನಿಗಳು ಮಾತನಾಡೋದನ್ನು ನಾನು ಕೇಳಿದ್ದೀನಿ. ಅಂತಹ ಅಭಿಮಾನಿಗಳು ಈ ವಾದವನ್ನು ಈಗ ಕೇಳಿಸ್ಕೋಬೇಕು. ನಿಮ್ಮ ಚಿಕ್ಕ ಅತ್ತಿಗೆ ನಟ ದರ್ಶನ್ ಅವರ ಮೇಲೆ ಮಾಡಿರುವಂತಹ ಆಪಾದನೆಗಳು ಬೇಲ್ನ ಅರ್ಜಿಯಲ್ಲಿ, ಇದ್ಯಾವುದು ನಾವು ಹೇಳ್ತಾ ಇರೋದಲ್ಲ, ಪವಿತ್ರ ಗೌಡ ಅವರ ಬೇಲ್ ಅರ್ಜಿಯ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿರುವಂತಹ ಒಂದಷ್ಟು ಅಂಶಗಳು. ಈ ಕೊಲೆಗೂ ಪವಿತ್ರ ಗೌಡ ಅವ್ರಿಗೂ ಸಂಬಂಧವೇ ಇಲ್ಲವಂತೆ. ಪವಿತ್ರ ಗೌಡಗೋಸ್ಕರ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಎನ್ನುವ ಕಾರಣಕ್ಕೆ ಪವನ್ ಇಷ್ಟೊಂದು ನಮ್ಮ ಅಕ್ಕನಿಗೆ ಮೆಸೇಜ್ ಮಾಡಿದ್ರು, ಹಾಗಾಗಿ ನಾವು ಅವರನ್ನು ಕರೆದುಕೊಂಡು ಬಂದು ಒಂದಷ್ಟು ಬುದ್ಧಿಯನ್ನು ಕಲಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ವಿ ಅಂತ ಏನು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು. ಇವಾಗ ಅಂತಹದ್ದೇ ಅಕ್ಕ ತಮ್ಮನ ಮೇಲೆ ಮಾಡಿರುವಂತಹ ಆರೋಪ. ನಾನು ಪವನ್ಗೆ ಹೇಳಿದ್ದೆ ಅಷ್ಟೇ, ಇದಕ್ಕೆಲ್ಲ ಕಾರಣ ನಟ ದರ್ಶನ್ ಹಾಗೂ ಪವನ್. ನಾನು ಹಲ್ಲೆ ಮಾಡಿದ್ದೀನಿ, ಆದರೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿಲ್ಲ, ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ಮಾಡಿಲ್ಲ, ಈ ಕಾನ್ಸ್ಪಿರೇಸಿಯಲ್ಲೂ ಕೂಡ ನಾನಿಲ್ಲ. ಇದಕ್ಕೆಲ್ಲ ನೇರ ಕಾರಣ ನಟ ದರ್ಶನ್ ಹಾಗೂ ಪವನ್ ಅನ್ನೋದನ್ನು ಪವಿತ್ರ ಗೌಡ ಅವರ ಪರ ವಾದವನ್ನು ಮಾಡಿದಂತಹ ವಕೀಲರು ಹೇಳಿರುವಂಥದ್ದು. ಅಲ್ಲಿಗೆ ಈ ಕೊಲೆಯನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋದು ಕನ್ಫರ್ಮ್ ಅಂತ ಪವಿತ್ರ ಗೌಡ ಅವರು ನೇರವಾಗಿ ಒಪ್ಪಿಕೊಂಡಂತೆ ಆಯಿತು. ಯಾಕಂತಂದ್ರೆ ಈ ರೀತಿಯ ವಾದವನ್ನು ಮಾಡಿರೋದು ಪವಿತ್ರ ಗೌಡ ಅವರು ನೇಮಕ ಮಾಡಿರುವಂತಹ ವಕೀಲರೇ. ಹಾಗಾಗಿ ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಈ ಅಂಶಗಳನ್ನು ಸಹ ಇಟ್ಟುಕೊಂಡು ಸರ್ಕಾರದ ಪರ ವಕೀಲರು ವಾದ ಮಾಡುವ ಎಲ್ಲ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಈ ಅಂಶಗಳನ್ನು ಇಟ್ಟುಕೊಂಡು ನಟ ದರ್ಶನ್ ಅವರಿಗೆ ಶಿಕ್ಷೆ ಆಗಬಹುದು ಎನ್ನುವ ವಾದವನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಪವಿತ್ರ ಗೌಡ ಅವರು ಈ ಪ್ರಕರಣದಿಂದ ಹೊರಬರೋದಕ್ಕೆ, ಈ ಪ್ರಕರಣದಲ್ಲಿ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ, ತನ್ನ ಮೇಲಿರುವ ಎಲ್ಲ ಆರೋಪಗಳನ್ನು ತಾವು ನಾಜೂಕಾಗಿ ತಿರಸ್ಕರಿಸಿ ಇದಕ್ಕೆ ಕಾರಣ ನಟ ದರ್ಶನ್ ಹಾಗೂ ಪವನ್ ಎನ್ನುವ ನಿಟ್ಟಿನಲ್ಲಿ ಜಾಮೀನಿನ ಅರ್ಜಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಇನ್ನು ಮುಂದಾದರೂ ಈ ವಾದವನ್ನು ಕೇಳಿದ ಮೇಲಾದರೂ ಎಷ್ಟು ಜನರಿಗೆ ಇದು ನೀಟಾಗಿ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗದೇ ಇದ್ರೂ ಓಕೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ, ಅದರ ಜೊತೆಗೆ ಪವಿತ್ರ ಗೌಡ ಅವರ ಜಾಮೀನಿನ ಅರ್ಜಿಯಲ್ಲಿ ಉಲ್ಲೇಖವಾಗಿರುವ ಅಂಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.